ಕಾರ್ತಿಕ ಮಾಸದ ಪವಿತ್ರ ಏಕಾದಶಿ ದಿನವು ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಮಹಾರಾಷ್ಟ್ರದ ಭಕ್ತ ಜನರಿಗೆ ಅತ್ಯಂತ ದೈವಿಕ ಭಾವ ತುಂಬಿಕೊಡುವ ದಿನ. ಭಕ್ತರ ಹೃದಯದಲ್ಲಿ ವಿಠಲ ವಿಠಲ ಎಂಬ ನಾಮಸ್ಮರಣೆಯ ನಾದ ಮೊಳಗುತ್ತಿದ್ದಂತೆ ಪಂಢರಾಪುರ ನಗರವೇ ಭಕ್ತಿ ಭಾವದ ಮಹಾಸಾಗರವಾಗುತ್ತದೆ. ಪ್ರತಿ ವರ್ಷ ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದೂರಿನ ಊರುಗಳಿಂದ ಪಾದಯಾತ್ರೆ ಕೈಗೊಂಡು ಪಂಢರಾಪುರದ ವಿಠಲನ ದರ್ಶನಕ್ಕಾಗಿ ಆಗಮಿಸುತ್ತಾರೆ. ಹುಬ್ಬಳ್ಳಿ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಸಾಂಬ್ರಾ, ಅಥಣಿ ಮುಂತಾದ ಪ್ರದೇಶಗಳಿಂದ ಕಾಲ್ನಡಿಗೆಯಲ್ಲಿ ಪ್ರಯಾಣಿಸುತ್ತಾ ಭಜನೆ, ಕೀರ್ತನೆಗಳೊಂದಿಗೆ ವಿಠಲನಾಮದ ಪಾವನ ಯಾತ್ರೆಯಲ್ಲಿ ತೊಡಗುತ್ತಾರೆ. ಮಹಾರಾಷ್ಟ್ರದ ಪಂಢರಾಪುರ ಮಾತ್ರವಲ್ಲ, ಕರ್ನಾಟಕದ ಅನೇಕ ಪ್ರದೇಶಗಳಲ್ಲಿಯೂ ಈ ಪಾದಯಾತ್ರೆ ಭಕ್ತಿಯ ಪರ್ವವಾಗಿ ಪರಿಗಣಿಸಲ್ಪಡುತ್ತದೆ. ವಯಸ್ಸು, ವರ್ಣ, ವರ್ಗಗಳೆಂಬ ಭೇದವಿಲ್ಲದೆ ಸಾವಿರಾರು ಭಕ್ತರು ಪಾದಯಾತ್ರೆಯಲ್ಲಿ ಭಾಗವಹಿಸಿ ತಮ್ಮ ನಂಬಿಕೆ ಮತ್ತು ಶ್ರದ್ಧೆಯ ಪರಮಾವಧಿಯನ್ನು ತಲುಪುತ್ತಾರೆ. ಸ್ಥಳೀಯ ಸಂಘ, ಮಠಗಳು, ಸಾಮಾಜಿಕ ಸಂಸ್ಥೆಗಳು ಮತ್ತು ಸ್ವಯಂ ಸೇವಕರು ಈ ಯಾತ್ರಿಕರಿಗೆ ಆಹಾರ, ನೀರು ಮತ್ತು ವೈದ್ಯಕೀಯ ನೆರವು ಒದಗಿಸುವ ಮೂಲಕ ಭಕ್ತಿಯ ಸೇವೆಯಲ್ಲಿ ತಮ್ಮ ಪಾತ್ರವನ್ನು ನಿಭಾಯಿಸುತ್ತಾರೆ. ವಿಠಲ ದರ್ಶನಕ್ಕಾಗಿ ನಡೆಯುವ ಈ ಕಾಲ್ನಡಿಗೆಯ ಸೇವೆ ಕೇವಲ ಧಾರ್ಮಿಕ ಆಚರಣೆಯಲ್ಲ, ಅದು ಶ್ರದ್ಧೆ, ಸಹನೆ ಮತ್ತು ಏಕತೆಯ ಪ್ರತೀಕವಾಗಿದೆ.